ಪುರುಷರುಗಳಿಗೆ ವಂದಿಸುತ್ತಾ ಇನ್ನು ಎಲ್ಲರಿಗೂ ಮನುಸ್ಮೃತಿ ದಾನದ ಶುಭಾಶಯಗಳನ್ನು ತಿಳಿಸುತ್ತಾ 12/12/2025 ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ SP ಸಾಹೇಬರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಕಾರಣ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ನಿರಂತರವಾಗಿ ಚಾಲ್ತಿಯಲ್ಲಿದೆ. ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಅಸ್ಪೃಶ್ಯತೆಯನ್ನು ತಡೆಯಬೇಕಾಗಿದೆ. ಇದನ್ನು ಬೀದರ್ ಜಿಲ್ಲಾಡಳಿತ ತಡೆಯಬೇಕು. ಮುಖ್ಯವಾಗಿ ಪೊಲೀಸ್ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಇದರಲ್ಲಿ ಪಾತ್ರ ವಹಿಸಬೇಕಾಗಿದೆ. ದಲಿತ ಸಮುದಾಯದ ಮೇಲಿನ ಶೋಷಣೆಯನ್ನು ನಿಲ್ಲಿಸಬೇಕಾಗಿದೆ. ಜಾಣಿ ನಮ್ಮ ದಲಿತ ಸಮುದಾಯದ ಕಸುಬು ಅಲ್ಲ, ದಲಿತ ಸಮುದಾಯದ ಮೇಲಿನ ದೌರ್ಜನ್ಯವಾಗಿದೆ. ಈ ರೀತಿ ಶೋಷಣೆ ಮಾಡುವ ಜಾತಿವಾದಿಗಳು ಮೇಲ್ವರ್ಗದವರಾಗಿದ್ದಾರೆ. ದಲಿತ ಸಮುದಾಯದ ವ್ಯಕ್ತಿಗಳಿಗೆ ಮೋಡಿಯನ್ನು ನಂಬಿಸಿ ದೇವರ ಹೆಸರಿನಲ್ಲಿ ಶಾಪವೆಂಬ ಭಯವನ್ನು ಹುಟ್ಟಿಸಿ ಅವರ ವಿಷಯ ಬದಲಿಸಿ ಸರಾಯಿ ಕುಡಿಸಿ ಸಾರ್ವಜನಿಕ ಮಧ್ಯದಲ್ಲಿ ಅವರ ಮೇಲೆ ಮಾಡುವ ಶೋಷಣೆಯಾಗಿದೆ. ಯಾವುದೇ ಒಂದು ಗ್ರಾಮದಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ದಲಿತ ಸಮುದಾಯದ ಮೇಲೆ ನಿರಂತರ ದೌರ್ಜನ್ಯ, ದಬ್ಬಾಳಿಕೆ ಹಾಗೂ ಶೋಷಣೆ ಮತ್ತು ಅಸ್ಪೃಶ್ಯತೆ ಆಚರಣೆ ಆಗುತ್ತಲೇ ಇದೆ. ಬೀದರ್ ಜಿಲ್ಲಾ ಪೊಲೀಸರು ಇದನ್ನು ತಡೆಯಬೇಕು. ಆದರೆ ಪೊಲೀಸರು ಸಹಕರಿಸುತ್ತಿರುವುದು ಎಷ್ಟು ಸರಿ ಎಂಬುದು ನಮ್ಮ ಪ್ರಶ್ನೆಯಾಗಿದೆ. ದಲಿತ ಸಮುದಾಯದ ಮೇಲೆ ಮನೋವಾದಿಗಳು ನಿರಂತರ ಶೋಷಣೆ ಮಾಡುತ್ತಾ ಬರುತ್ತವೆ. ದಲಿತ ಸಮುದಾಯದ ವ್ಯಕ್ತಿಗಳಾದ ಗಂಡು ಹೆಣ್ಣು, ಯಾರ್ದೋ ಅಣ್ಣ, ಯಾರ್ದೋ ಅಕ್ಕ, ಯಾರ್ದೋ ತಂಗಿ, ಯಾರ್ದೋ ತಮ್ಮ, ಅವರನ್ನು ದೇವರ ಜಾತ್ರೆಯ ಹೆಸರಿನ ಮೇಲೆ ಶೋಷಣೆ ಮಾಡುವುದು ಎಷ್ಟು ಸರಿಯೇ ಎಂಬುದು ನಮ್ಮ ಪ್ರಶ್ನೆಯಾಗಿದೆ. ಮನೋವಾದಿಗಳು ದಲಿತ ಸಮುದಾಯದವರಿಗೆ ಪೋತರಾಜ ಜಾಡಿಯನ್ನಾಗಿಸಿ ವಿಚಿತ್ರ ವೇಷ ಮಾಡಿಸಿರುತ್ತಾರೆ. ದೇವಮ್ಮ, ದುರ್ಗಮ್ಮ ಹಾಗೂ ಲಕ್ಷ್ಮಿ ಮತ್ತು ಮರಿಗಮ್ಮ ದೇವರ ಜಾತ್ರೆ ಹೆಸರಿನ ಮೇಲೆ ಶೋಷಣೆಗೆ ಒಳಪಡಿಸುತ್ತಿದ್ದಾರೆ. ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಕ್ಕಳು ಅಸ್ಪೃಶ್ಯತೆಯನ್ನು ವಿರೋಧಿಸುತ್ತಿದ್ದೇವೆ ಹೊರತು ಜಾತ್ರೆಯನ್ನಲ್ಲ. ದಲಿತ ಸಮಾಜದ ವ್ಯಕ್ತಿಗಳ ವೇಷ ಬದಲಿಸಿ ಜಾಣಿ ಪೋತರಾಜ್ ಎಂದು ಹೆಸರಿಟ್ಟು ಸರಾಯಿ ಕುಡಿಸಿ ಬಾಯಿಂದ ಕುರಿಯನ್ನು ಕಡಿಸುತ್ತಾರೆ ಮತ್ತು ಕ್ವಾಣವನ್ನು ಕೂಡ ಕಡಿಸುತ್ತಾರೆ. ಪೋತೆ ಜಾಣಿಯರು ದಲಿತ ವ್ಯಕ್ತಿಗಳಿಗೆ ಸಾರ್ವಜನಿಕರ ಮಧ್ಯದಲ್ಲಿ ಹೊಡೆದು ಕೊಲ್ಲುತ್ತಾರೆ. ಸದ್ಯದಲ್ಲಿ ಈ ತರ ಘಟನೆ ಇವೆ ಅಂತ ನಮ್ಮಲ್ಲೆಲ್ಲ ಹೇಳ್ಕೊತ ಹೋಗಿ ಮೀಡಿಯಾದವರೆಲ್ಲ ನೋಡ್ಕೋಬೇಕಾಗಿದ್ರೆ ಸರ್. ಅನಿಷ್ಟ ಪದ್ಧತಿ ಇಂದು ಕೂಡ ಜೀವಂತನ ಬೀದರ್ ಜಿಲ್ಲೆಯಲ್ಲಿ ಇದೆ ಸರ್. ಇದನ್ನು ಪೊಲೀಸರು ತಡೆಯುವಲ್ಲಿ ನಮ್ಮ ಬೀದರ್ ಜಿಲ್ಲಾ ಪೊಲೀಸರು ವಿಫಲರಾಗಿದ್ದಾರೆ. ಭೂತಳೆ ಕೂಡ ದಲಿತ ಸಮುದಾಯದ ವ್ಯಕ್ತಿಯಾಗಿರುತ್ತಾನೆ. ಭೂತಳೆ ಅವರು ಏನಾಗುತ್ತಂದ್ರೆ ಕೊರಳಲ್ಲಿ ಒಂದು ಕುರಿಯದಾಗಲಿ ಕೋಣದ ಕರಳುಗಳನ್ನು ಹಾಕ್ತಾರೆ, ಊರೆಲ್ಲ ಸುತ್ತಾಡಿಸ್ತಾರೆ. ಅವನು ಸುತ್ತಾಡಿ ಬರೋಕ್ಕಿಂತ ಮುಂಚೆ ಅವನ ಭೂತಳೆಯ ಹೆಂಡತಿ ಏನೋ ತಾಳಿ ಕಾಲುಂಗರೆಲ್ಲ ತೆಗೆದು ಅವರಿಗೆ ಊರು ಹೊರಗಡೆ ಕೂರಿಸಿರ್ತಾರೆ. ಅವರು ಊರೆಲ್ಲ ಓಡಾಡಿ ಬರೋಷ್ಟರಲ್ಲಿ ಭೂತಳೆ ಜೀವಂತವಾಗಿದ್ದರೆ ಮಾತ್ರ ಅವ್ರ ಹೆಂಡತಿಗೆ ತಾಳಿ ಬಟ್ಟುಂಗರು ರಿಟರ್ನ್ ಕೊಡ್ತಾರೆ, ಮಜಾನು ತಗೊಳ್ತಿದ್ದಾರೆ. ಜಾತಿವಾದಿಗಳು ದಲಿತ ಸಮುದಾಯದ ವ್ಯಕ್ತಿಗಳ ಮೇಲೆ ಮಾಡುವ ನಿರಂತರ ದೌರ್ಜನ್ಯವಾಗಿದೆ. ಆ ಜಾತಿವಾದಿಗಳು ಅವರ ಅಕ್ಕ, ಅಣ್ಣ, ತಮ್ಮ, ತಂಗಿ ಅವರನ್ನು ಕೋತೆ ಜಾಣಿ ಮಾಡಿ ಕುಣಿಸಿ ಅವರು ಮಜಾ ತಗೊಂಡಿದ್ರೆ ನಾವು ಯಾವುದೇ ರೀತಿ ಪ್ರಶ್ನಿಸುವುದಿಲ್ಲ. ಬೀದರ್ ಜಿಲ್ಲಾ ಪೊಲೀಸರವರು ಕೂಡಲೇ ಎಚ್ಚೆತ್ತುಕೊಂಡು ದಲಿತ ಸಮುದಾಯದ ಶೋಷಣೆಯನ್ನು ತಡೆಯಬೇಕು ಮತ್ತು ಮಾನ್ಯ SP ಸರ್ ರವರ ಕೂಡಲೇ ಎಲ್ಲ ಪೊಲೀಸ್ ಠಾಣೆಗೆ ಸೂಚನೆ ನೀಡಿ ಆದೇಶಿಸಬೇಕು. ಏನಂತಂದ್ರೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಜಾತ್ರೆ ಸರ ಮೇಲೆ ಕೋತೆ ಜಾಣಿಯನ್ನು ಕುಣಿಸುತ್ತಿರುವುದು, ಕುರಿ ಕಡಿಸುತ್ತಿರುವುದನ್ನು ತಡೆಯಬೇಕೆಂದು ಭಾರತೀಯ ಸಂವಿಧಾನದ 17ನೇ ವಿಧಿಯ ಇದೇ ಅಸ್ಪೃಶ್ಯತೆಯನ್ನು ನಿವಾರಣೆ ಎಂದು ಹೇಳುತ್ತದೆ. ಜಾತಿವಾದಿಗಳು ಇದನ್ನು ಉಲ್ಲಂಘಿಸುತ್ತಿದ್ದಾರೆ. ಅದಕ್ಕೆ ಠಾಣೆಯ PSI ಕೂಡ ಸಹಕರಿಸುತ್ತಿರುವುದಿದ್ದಾರೆ ಎಂಬುದು ನಮ್ಮ ಪ್ರಶ್ನೆಯಾಗಿದೆ. ಸಾಮಾಜಿಕ ಬಹಿಷ್ಕಾರ ಕಾಯ್ದೆ ಕೂಡ ಮಂಡನೆಯಾಗಿದೆ. ಅಸ್ಪೃಶ್ಯತೆಯನ್ನು ಅದನ್ನು ಕೂಡ ಒಳಗೊಂಡಿದೆ. ಕೆಲವು ಗ್ರಾಮಗಳಲ್ಲಿ ಅಸ್ಪೃಶ್ಯತೆ ಆಚರಣೆ ಆಗಿದೆ. ಹಾಗಾಗಿ SP ಸರ್ ಅವರು ಠಾಣೆಯ PSI ಅವರ ಮೇಲೆ ಕ್ರಮ ಜರುಗಿಸಬೇಕು. ಆ ಜಾತಿವಾದಿಗಳಿಗೆ ಯಾರೆಂಬುದನ್ನು ಪೊಲೀಸರು ಗಮನದಲ್ಲಿರುತ್ತಾರೆ. ಅವರನ್ನು SC/ST ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿ ಬಂಧಿಸಬೇಕು. ಗ್ರಾಮದಲ್ಲಿ ಅಸ್ಪೃಶ್ಯತೆ ಆಚರಣೆ ಆಗುತ್ತಾ ಇದೆ.
ಚಾಲ್ತಿಯಲ್ಲಿದೆ. ಮಾಜಿ ಶಾಸಕ ಅಶೋಕ್ ಖೇಣಿಯವರು ದಲಿತ ಸಮುದಾಯದ ವ್ಯಕ್ತಿಗಳನ್ನು ಜಾಣಪೋತೆಯನ್ನಾಗಿ ಕುಣಿಸುತ್ತಿರುವುದು ನಮ್ಮ ಹತ್ರ ವಿಡಿಯೋ ಕೂಡ ಇದೆ, ನಮ್ಮ ಗಮನಕ್ಕೆ ಬಂದಿದೆ. ಮಾಜಿ ಶಾಸಕ ಅಶೋಕ್ ಖೇಣಿಯವರ ಮೇಲೆ SST ಕಾಯ್ದೆಯಡಿ ಕೇಸ್ ದಾಖಲೆ ಆಗಬೇಕು. ಅಲ್ಲಿನ ಜಾತಿವಾದಿಗಳು ಕೂಡ ಬಂಧನೆ ಆಗಬೇಕು ಮತ್ತು ಸಂಬಂಧಪಟ್ಟ ಠಾಣೆಯ PSR ಅವರ ಮೇಲೆ ಕೂಡ ಕ್ರಮ ಆಗಬೇಕು. ರಂಜಳಕೆರೆ ಗ್ರಾಮದಲ್ಲಿ ಕೂಡ ಅಸ್ಪೃಶ್ಯತೆ ಆಚರಿಸಲಾಗಿದೆ. ಮನೆಕೆರೆ ಗ್ರಾಮದಲ್ಲಿ ಕೂಡ ಚಾಲ್ತಿಯಲ್ಲಿದೆ. ಚಳಕಪ್ಪ ಗ್ರಾಮದಲ್ಲಿ ಕೂಡ ಅಸ್ಪೃಶ್ಯತೆ ಆಚರಿಸಲಾಗಿದೆ. ಅಸ್ಪೃಶ್ಯತೆ ಆಚರಿಸುವುದು ಕಾನೂನು ವಿರುದ್ಧವಾಗಿದೆ. ಕೆಲವು ಪೊಲೀಸ್ ಸಿಬ್ಬಂದಿಗಳ ವಿರುದ್ಧ ಕ್ರಮ ಆಗಬೇಕಾಗಿದೆ. ಅಸ್ಪೃಶ್ಯತೆ ಆಚರಿಸುವ ಜಾತಿವಾದಿಗಳನ್ನು SST ಕಾಯ್ದೆಯಡಿಯಲ್ಲಿ ಅರೆಸ್ಟ್ ಮಾಡಬೇಕು. ಇಲ್ಲವಾದಲ್ಲಿ ನಾವು ಪ್ರತಿಭಟಿಸಲಾಗುವುದು. ರವಿವಾರ ದಿನ ದಲಿತರ ದಿನವನ್ನು ಆಚರಿಸುವ ಪೊಲೀಸ್ ಇಲಾಖೆ ಅಸ್ಪೃಶ್ಯತೆ ತಡೆಯುವುದಿಲ್ಲವೇ? ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವನ್ನು ಮಾಡುತ್ತಿರುವ ಪೊಲೀಸ್ ಇಲಾಖೆ ಅಸ್ಪೃಶ್ಯತೆ ತಡೆಯುವುದಿಲ್ಲವೇ ಎಂಬುದು ನಮ್ಮ ಪ್ರಶ್ನೆಯಾಗಿದೆ. ನಮ್ಮ ಪ್ರಶ್ನೆಗಳಿಗೆ ಪೊಲೀಸ್ ಇಲಾಖೆ ಪ್ರತ್ಯುತ್ತರ ಕೊಡಬೇಕು. ಏನಂತಂದರೆ ಇದನ್ನು ಎಲ್ಲ ರೀತಿಯಲ್ಲಿ ಬಂದ್ ಮಾಡಿ ದಲಿತರಿಗೆ ಶೋಷಣೆಯಿಂದ ಹೊರಗಟ್ಟಿದ್ದೇವೆ, ಶೋಷಣೆಯಿಂದ ಮುಕ್ತಿ ಮಾಡಿದ್ದೇವೆ ಎಂದು ಹೇಳ್ಬೇಕಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಸರಿ, ತಾವು ಹೇಳಿ. ನಮ್ಮ ಹತ್ರ ವಿಡಿಯೋ ಇದೆ ಸರ್. ಮನೆಕಳಿ ಗ್ರಾಮದಲ್ಲಿ ಲಕ್ಷ್ಮೀ ಜಾತ್ರೋತ್ಸವ, ಅಲ್ಲಿ ಪೋತೆ ಜಾಯಿ ನಮ್ಮ ಸಮುದಾಯದ ವ್ಯಕ್ತಿಗಳನ್ನು ಕುಣಿಸ್ತಿದ್ದಾರೆ. ಅವರು ಅಲ್ಲಿ ವಿಡಿಯೋದಲ್ಲಿ ಕೂಡ ನಿಂತು ನೋಡ್ತಿದ್ದಾರೆ ಸರ್. ಅವರೇ ಖುದ್ದಾಗಿ ನಿಂತು ನೋಡ್ತಿದ್ದಾರೆ ಅಸ್ಪೃಶ್ಯತೆಯನ್ನು. ಅಲ್ಲಿ MLA ಆಗಿದೆ. ಈ ರೀತಿಯ ಸಮುದಾಯಕ್ಕೆ ಈ ರೀತಿ ಇದು ಮಾಡಬೇಡ್ರಿ, ನೋವು ಮಾಡಬೇಡ್ರಿ ಅಂತ ಹೇಳಬೇಕಾಗಿದೆ. ಆದ್ರೆ ಅವರೇ ಖುದ್ದು ನಿಂತು ನೋಡ್ತಿದ್ದಾರೆ. ಅಲ್ಲಿ ದಲಿತ ಮುಖಂಡರು ಯಾರು ಇದ್ದಿಲ್ಲ, ಕಾಣ್ತಿಲ್ಲ ಸರ್. ಬಟ್ ಅದು ಬುದ್ಧಿವಿಹಾರ ಅದ್ರ ಸರ್. ಮನೆ ಕಡೆ ಅದ್ರ ಬಾಜುನೇ ಅದ. ಅವು ಏನೋ ಪುಣೆ ಟೈಮಿನಾಗ ಎಷ್ಟು ಹಿಂಗೆ ರೊಕ್ಕ ಕೊಡ್ತಾರಂತಂದ್ರೆ ಅದನ್ನು ವಿಡಿಯೋ ಅದಾರಿ. ಮೂವ್ಮೆಂಟ್ ಸಂಸ್ಥಾಪಕರಾದ ವಿನೋದ್ ರತ್ನಾಕರ್ ಅನ್ನೋರಿದ್ದಾರೆ. ಅದೇ ರೀತಿ ರಾಜ್ಯ ಸಂಚಾಲಕರಾಗಿ ಗೌತಮ್ ದೊಡ್ಡೇರಿದ್ದಾರೆ. ನಮ್ಮ ಸಂಘಟನೆಯ ಜಿಲ್ಲಾಧ್ಯಕ್ಷರು ವಿನೀತ್ ಗಿರಿ ಅಂತ ಹೇಳಿ ಅವರು ಕೂಡ ಭಾಗವಹಿಸಿದ್ದಾರೆ. ಇನ್ನೋರ್ವ ಸದಸ್ಯರು ಉತ್ತಮ್ ಕೆಂಪೆ ಅಂತ ಹೇಳಿದ್ದಾರೆ. ಇವತ್ತು ಮುಖ್ಯವಾಗಿ ಈ ಪತ್ರಿಕಾ ಗೋಷ್ಠಿ ಕರೆಯುವ ಉದ್ದೇಶ ಏನಂತಂದ್ರೆ, ಬೀದರ್ ಜಿಲ್ಲೆಯಲ್ಲಿ ಲ್ಯಾಂಡ್ ಆರ್ಡರ್ ಅಂತಕ್ಕಂಥ ಒಂದು ಪೊಲೀಸ್ ವ್ಯವಸ್ಥೆ, ಕಾನೂನು ಸುವ್ಯವಸ್ಥೆ ಕಾಪಾಡಬೇಕದು, ಅದು ಪರಿಸ್ಥಿತಿ ಇದೆಯಾ ಅಥವಾ ಸತ್ತೋಗಿದೆಯಾ ಇದು ನಮಗೆ ಅರ್ಥ ಆಗ್ತಾ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಸುಮಾರು ದಲಿತರ ಮೇಲೆ ಅಟ್ರಾಸಿಟಿ ಕೇಸ್ಗಳಾಗಿವೆ, ದಾಖಲೆ ಇದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ. ಬೀದರ್ ಅಂದ್ರೆ ಇತ್ತೀಚೆಗೆ ಕರ್ನಾಟಕದ ಬಿಹಾರ ಆಗ್ಬಿಟ್ಟಿದೆ. ಇದನ್ನ ತಡೆಯುವಂತವಲ್ಲಿ ಮುಖ್ಯ ಪಾತ್ರ ವಹಿಸಬೇಕಾದಂಥದ್ದು ಗೃಹ ಮಂತ್ರಾಲಯ ಇಲಾಖೆ. ನಮ್ಮ ಜಿ ಪರಮೇಶ್ವರ್ ಸಾಹೇಬರು ಖುದ್ದಾಗಿ ಅವರು ಕೂಡ ದಲಿತ ಸಮುದಾಯದಿಂದ ಬರ್ತಕ್ಕಂಥ ವ್ಯಕ್ತಿ, ಆದ್ರೂ ಕೂಡ ಒಂದು ಮಾತಾಡ್ತಾ ಇಲ್ಲ. ಇಂಥ ದಲಿತ ವಿರೋಧಿ ಆಚರಣೆ ಆಗಿರ್ಬೋದು, ದಲಿತರ ಮೇಲೆ ನಿರಂತರ ದಬ್ಬಾಳಿಕೆ ದೌರ್ಜನ್ಯಗಳಾಗಿರ್ಬೋದು, ಈ ಗೃಹ ಮಂತ್ರಿ ಒಂದು ಕೂಡ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ದಲಿತ ಸಮುದಾಯದಿಂದ ಬರ್ತಕ್ಕಂಥ ಒಬ್ಬ ಗೃಹ ಮಂತ್ರಿ ಸ್ಥಾನದಲ್ಲಿ ಇದ್ದಾಗ ತನ್ನ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ, ದೌರ್ಜನ್ಯ ಆಗ್ತಾ ಇದೆ, ಪುನಃ ಇವ್ರ ಮೇಲೆ ಪ್ರಕರಣಗಳು ದಾಖಲಾಗ್ತಾ ಇದೆ ಅಂತಂದು ಕೂಡ ಬಾಯಿ ಮುಚ್ಕೊಂಡು ಕೊಡ್ತಕ್ಕಂಥ ಈ ಗೃಹ ಮಂತ್ರಿ ಈ ಸದ್ಯಕ್ಕೆ ದಲಿತರ ವಿರೋಧಿ ಗೃಹ ಮಂತ್ರಿ ಅಂತ ಹೇಳ್ತಾ ಇರ್ತೀನಿ. ಇದರಲ್ಲಿ ದಲಿತರಲ್ಲಿ 2 ಪ್ರಕಾರ ಜನ ಇದ್ದಾರೆ ಈಗ ಸದ್ಯದಲ್ಲಿ. ಬಲಿತಕ್ಕಂಥ ದಲಿತರು, ಸಾಮಾನ್ಯ ದಲಿತರು. ಈ ಬಲಿತಕ್ಕಂಥ ದಲಿತರು ಅಂತಂದ್ರೆ ಈ ಅಧಿಕಾರದಲ್ಲಿರುವಂತ ಈಗ ನಮ್ಮ ಪರಮೇಶ್ವರ್ ಸಾಹೇಬ್ರು ಇದಾರಲ್ಲ ಆ ತರ ದಲಿತರು, ಬಲಿತ ದಲಿತರು ಅಂತಂದ್ರೆ ಅವರಿಗೆ ಯಾವುದೇ ಸಮಾಜ, ಯಾವುದು ನಮ್ಮ ಸಮಾಜ, ದಲಿತರು, ಬಡವರು, ಕೂಲಿ ಕಾರ್ಮಿಕರು, ಅವ್ರಿಗೆ ಯಾರದ ಅವಶ್ಯಕತೆ ಬೇಕಾಗಿಲ್ಲ. ಯಾಕಂದ್ರೆ ಅವರು ಎಲೆಕ್ಷನ್ ಬಂದಾಗ ಚುನಾವಣೆ ಸಮಯದಲ್ಲಿ ದುಡ್ಡು ಕೊಟ್ಟು ಓಟನ್ನ ಖರೀದಿ ಮಾಡುವಂತ ಕ್ಷಮತೆ ಹೊಂದಿದ್ದಾರೆ. ಹಂಗಾಗಿ ಅವರು ಇವ್ರ ಮೇಲೆ ಅನ್ಯಾಯ ಅತ್ಯಾಚಾರ ಆದಾಗ, ದೌರ್ಜನ್ಯ ದಬ್ಬಾಳಿಕೆಗಳಾದಾಗ ಒಂದೇ ಒಂದು ಮಾತಾಡಲ್ಲ. ಇಂಥ ಒಂದು ಗೃಹ ಇಲಾಖೆಗೆ ನಾವು ಈ ಮೊಟ್ಟ ಮೊದಲನೇದಾಗಿ ನಮ್ಮ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಾದ ಇವರು ಜಿ ಪರಮೇಶ್ವರ್ ಅವರಿಗೆ ಮೊದಲನೇ ಮಾತು ನಾನು ಧಿಕ್ಕಾರ ಹೋಗ್ತೀನಿ. ಈ ಸಮಯದಲ್ಲಿ ಇಂಥ ಗೃಹ ಮಂತ್ರಿ ನಮ್ಮ ದಲಿತ ಸಮುದಾಯಕ್ಕೆ ಸಿಕ್ಕಿದ್ದು ನಮ್ಮ ದುರ್ದೈವ. ಈಗ ಬೀದರ್ ಜಿಲ್ಲೆಯಲ್ಲಿ ಅನೇಕ ಗ್ರಾಮಗಳಲ್ಲಿ ಕಾರ್ಯ ಅನ್ನೋ ಒಂದು ಹೆಸರಿಟ್ಕೊಂಡು, ದೇವರ ಹೆಸರಿಟ್ಕೊಂಡು, ಯಾವ ದೇವರು ಜೀವತ್ತಿರುವಂತ ಪ್ರಾಣಿನ ಒಂದು ಬಾಯಿಂದ ಹರಿಯೋದು, ಈ ಗೋಣ ಅಂತಾರಲ್ಲ ಲಕ್ಷ್ಮೀ ಕಾರ್ಯಗಳಲ್ಲಿ,
ಇದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಮಾಡ್ತಾರಂತಂದ್ರೆ ಈಗ ಸದ್ಯಕ್ಕೆ ಚಳಕಾಪುರಲ್ಲಿ ಆಯ್ತು, ಭಾಲ್ಕಿ ತಾಲೂಕಿನ ಚಳಕಾಪುರಲ್ಲಿ ಆಯ್ತು. ಅಲ್ಲಿದ್ದಂತ ಗ್ರಾಮಸ್ಥರು ಮತ್ತೆ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ, ಅಲ್ಲಿ ಗ್ರಾಮಸ್ಥರು ಹೇಳಿರೋ ಪ್ರಕಾರ ಅಲ್ಲಿ ಒಂದು ಸಭೆ ಕರೆಯಲಾಗಿತ್ತು, ಶಾಂತಿ ಸಭೆ. ಕಾರ್ಯ ಯಾವ ರೀತಿ ಮಾಡ್ಬೇಕಂತ ಹೇಳಿ ಅಲ್ಲಿ ಪೊಲೀಸ್ ಇಲಾಖೆ ಕೂಡ ಭಾಗವಹಿಸಿತ್ತು ಚಳಕಾಪುರ. ಆದ್ರೂ ಕೂಡ ಅಲ್ಲಿ ಎಲ್ಲಾ ರೀತಿಯ ಈ ಮೇಕೆಯನ್ನ ಹರಿಯುವುದು, ಈ ಜಾಣೆ ಪೋತಿಯವರನ್ನು ಕುಣಿಸೋದು ಎಲ್ಲ ರೀತಿಯಲ್ಲಿ ಕಾರ್ಯಕ್ರಮ ಆಯ್ತು. ಇದು ಈಗ ನೆಕ್ಸ್ಟ್ ಮನ್ನ ಕೇಳಿಲಾಯ್ತು. ಮನ್ನ ಕೇಳಲಿ ಯಾಕೆ ಜನಪ್ರತಿನಿಧಿಗಳಲ್ಲಿ ಹೋಗ್ಬಾರ್ದಂತಂದ್ರೆ ನಾನು ಹೇಳ್ತೀನಿ, ನಮ್ಮ ಮಾಜಿ ಶಾಸಕರಾದಂತ ಅಶೋಕ್ ಖೇಣಿಯವರು ಭಾಗವಹಿಸಿದ್ರು. ಅವರ ಒಂದು ವಿಡಿಯೋ ಕೂಡ ಜಾರಿಯಾಗಿದೆ. ಅವ್ರು ಭಾಗವಹಿಸಬಾರ್ದು ಇಂಥದಕ್ಕೆಲ್ಲ. ಒಂದು ವೇಳೆ ಆಯೋಜಕರು ಕರೆದ್ರು ಕೂಡ ಅನಿಷ್ಟ ಪದ್ಧತಿ ಇರುವಂತ ಸ್ಥಳದಲ್ಲಿ ನನಗೆ ಕರಿಬೇಡ್ರಿ, ನಾನು ಬರಲ್ಲ, ಅದು ಮಾಡಬೇಡ್ರಪ್ಪ ಅಂತ ಹೇಳ್ಬೇಕು. ಅವರು ಜನಪ್ರತಿನಿಧಿಯಾಗಿ ಅವ್ರು ಹೋಗಿ ಮೂಢಾಚಾರಕ್ಕೆ ಬೆಂಬಲ ಕೊಡ್ತಾ ಇದಾರ, ಮಾಡ್ರಂತ ಹೇಳ್ತಾ ಇದಾರ. ಮೊದಲು ಅಂತವ್ರ ಮೇಲೆ ಕ್ರಮ ಜರುಗಿಸ್ಬೇಕು. ಇವ್ರಿಗೆ MLA ಮಾಡಿದ್ದು ಇಂಥ ಮೂಢಾಚಾರಕ್ಕೆಲ್ಲ ಪ್ರೋತ್ಸಾಹಿಸ್ರಿ ಅಂತ ಹೇಳಿ MLA ಮಾಡಿದೇವ, ಅಲ್ಲಿಂದ ಡೆವಲಪ್ಮೆಂಟ್ ಮಾಡೋದು ಮಾಡಿದೆವು. ಒಂದು ವೇಳೆ ಯಾರಾದ್ರೂ ಮಾಡ್ತಾ ಇದ್ರೆ ಗೊತ್ತಿರ್ಲಾರ್ದೆ ಮಾಡ್ತಾ ಇದಾರ, ಊರ್ ಜನರಿಗೆ ತಿಳಿಸುವಂತ ಕೆಲಸ ಅಲ್ಲಿ ಶಾಸಕರದಾಗಿರ್ತದ, ಮಾಜಿ ಆಗ್ಲಿ ಹಾಲಿ ಆಗ್ಲಿ. ಮತ್ತೆ ಇದಕ್ಕೆ ನೇರವಾಗಿ ಪ್ರತಿಯೊಂದು ಊರುಗಳಲ್ಲಿ ಕಾರ್ಯ ಆಗಬೇಕಾದ್ರೂ ಕೂಡ ಶಾಸಕರೇ ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಅಂತ ಕೂಡ ಮಾಹಿತಿ ಇದೆ. ಊರ್ ಗೌಡರಿಗೆ ಹಿಡ್ಕೊಂಡು ಬೆಂಬಲ ಮಾಡ್ತಾ ಇದಾರೆ. ಯಾಕೆ ಇವ್ರು ಕ್ರಮ ವಹಿಸ್ತಾ ಇಲ್ಲ? ಬೀದರ್ ಜಿಲ್ಲೆಯಲ್ಲಿ SP ಅವರು ಕ್ರಮ ವಹಿಸ್ಬೇಕಲ್ಲ. ನಮ್ಮ ದಲಿತ ಸಂಘಟನೆಗಳು ಸುಮಾರು ಹಿಂದೆ ವರ್ಷ ಕೂಡ ಡಾಕುಗಳಿಯಲ್ಲಿ ಕಾರ್ಯ ಮಾಡ್ತಕ್ಕಂಥ ಇಂಥ ಅನಿಷ್ಟ ಪದ್ಧತಿ, ಈ ಜಾಣಿ ಪೋತೆ ಕುಣಿಸ್ಬೇಡ್ರಿ, ಆ ಮೇಕೆನ ಬಾಯಿಂದ ಹಿಂಸಿಸಿ ಕೊಲ್ಲಬೇಡ್ರಿ, ಅದನ್ನ ಆ ರೀತಿ ಕಡಿಯೋದು ತಪ್ಪು ಮಾಡಬೇಡ್ರಿ ಅಂತ ಹೇಳಿ ನಾವು ಅದಕ್ಕೆ ಮಾಡ್ಲಿಕ್ಕೆ ಹೋದಾಗ ಇದೇ ನಮ್ಮ ಗೌತಮ್ ಡಾಕುಳಿಗೆ ಅವರಿಗೆ ಬೆದರಿಕೆ ಕರೆಗಳು ಬಂತು. ಆ ಊರಿಂದ ಗೌಡರಿಂದ ನೀನು ಹೊಡೆದಾಕ್ತೇವ ಅಂತ ಹೇಳಿ, ಇದ್ರ ಬರಬೇಡ ಅಂತ ಹೇಳಿ. ಅಂದ್ರೆ ಇದಕ್ಕೆ ಪ್ರಶ್ನೆ ಮಾಡೋದು ಕೂಡ ಅಪರಾಧ ಆಗಿದೆಯಾ? ಪ್ರಜಾಪ್ರಭುತ್ವದಲ್ಲಿ ನಾವು ಪ್ರಶ್ನೆ ಮಾಡಕ್ಕೂ ಹಾಕಿಲ್ಲ. ಬೀದರ್ ಜಿಲ್ಲೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೀವಿ. ತಪ್ಪೇನಾದ್ರೂ ನಡೆದ್ರೆ ಅದಕ್ಕೆ ಪ್ರಶ್ನೆ ಮಾಡಿದ್ರೆ ಮತ್ತೆ ರಿಟರ್ನ್ ನಮ್ಗೆ ದಬಾಯಿಸುವಂತ ಕೆಲಸ ಮಾಡ್ತಾ ಇದಾರಂದ್ರ, ಯಾಕಂದ್ರೆ ಇದು 3 ವರ್ಷಕ್ಕೊಂದ್ಸರ್ತಿ ಮಾಡ್ತಾರ ಕಾರ್ಯ. 3 ವರ್ಷಕ್ಕೊಂದ್ಸರ್ತಿ ಮಾಡ್ತಾರ. ಒಂದೊಂದು ಊರಾಗ ಒಂದೊಂದು ವರ್ಷ. ಈ ವರ್ಷ ಆಗಿದೆ ಅಂತಂದ್ರೆ ಈಗ ಎಷ್ಟು ಸುಮಾರು ಬೀದರ್ ಜಿಲ್ಲೆಯಲ್ಲಿ ಕೆಲವೊಂದು ಊರುಗಳಿಗೆ ಮೊನ್ನೆ ಕೆಳೆಯಿತು, ಚಳಕಾಪುರ ಐತಿ, ಉಳಿದಂತ ಕೆಲವೊಂದು ಗ್ರಾಮಗಳಲ್ಲಿ ಇದ್ದಾವೆ. ಬಗ್ದಲ್ಲ ಆಗ್ಬೇಕಂತ ಏನೋ ಡೇಟ್ ಕೊಟ್ಟಿದ್ದಾರೆ, ಹಿಂಗೆಲ್ಲ ಇದೆ. ಬೆಗ್ದಲ್ಲ ಆಗ್ಬೇಕಂತ ಅದನ್ನ ತಡಿಸ್ಬೇಕು. ಮೊಟ್ಟ ಮೊದಲನೇದಾಗಿ SP ಅವರು ಹೀಗೆ ತಕ್ಷಣ ನಿಲ್ಲಿಸ್ಬೇಕು. ನಾವು ಯಾವ ದೇವರದು ವಿರೋಧ ಮಾಡ್ತಾ ಇಲ್ಲ, ಯಾವ ಜಾತ್ರೆನೂ ವಿರೋಧ ಮಾಡ್ತಾ ಇಲ್ಲ. ನಾವು ಪ್ರತಿಯೊಂದು ಜಾತ್ರೆ ಬೇಕಾದ್ರೂ ನಾವು ಬರ್ತೀವಿ, ನಿಮ್ ಜೊತೆ ಸಂಭ್ರಮಾಚರಣೆ ಮಾಡ್ತೀವಿ. ನಮ್ಗೆ ಎಲ್ಲಾ ದೇವ್ರು ಬೇಕು, ಎಲ್ಲಾ ಜಾತ್ರೆ ಬೇಕು. ಆದ್ರೆ ಕಾನೂನು ವಿರೋಧ ಇರ್ತಕ್ಕಂಥ ಪದ್ಧತಿಗಳನ್ನ ಆಚರಣೆ ಮಾಡೋ ಯಾವ ದೇವರು ನಮಗೆ ಬೇಕಾಗಿಲ್ಲ. ಮನುಷ್ಯರನ್ನ ಆ ಪ್ರಾಣಿ ತರ ಕೊರಳಲ್ಲಿ ಏನೇನೋ ಪ್ರಾಣಿದದು ಕರಳು ಹಾಕಿ ಅದೇನೋ ನಿಂಬಕ್ಕೆ ಎಲ್ಲ ಕಟ್ಕೊಂಡು ಯಾರು ಈಗ ನಾವು ನಮಗೆಲ್ಲ ಜೀನ್ಸ್ ಪ್ಯಾಂಟು, ಶರ್ಟು, ಟಿ ಶರ್ಟ್ ಚೆನ್ನಾಗೆಲ್ಲ ಕೋಟ್ ಸೂಟ್ ಬಂದಿವ ನಮ್ಗೆ. ಅದೆಲ್ಲ ತೆಗೆದಾಕಿ ಆ ಯಾವುದು ಬೇವಿನ ಸೊಪ್ಪು ಕಟ್ಟಿ ಕುಣಿಸ್ತಾರಂತಂದ್ರೆ ಆ ಕುಣಿಯಂತ ವ್ಯಕ್ತಿಗೆ ಏನು ಗೌರವ ಇಲ್ಲ, ಅವ್ರಿಗೆ ಗೌರವ ಕೊಡಲ್ಲ. ನೀವು ಏನೋ ಅವ್ರ ಮೈದ ದೇವ್ರು ಬಂದ್ರೆ ಹಂಗೆ ಕುಣಿತದ, ಅದು ದೇವ್ರು ಹಂಗೆ ಕುಣಿತದ, ಅಸಲಿ ಅಂತ ದೇವ್ರು ಹಂಗೆ ಇರ್ತದ. ದೇವ್ರ ರೂಪನೇ ಕಳಿಸ್ಬಿಡ್ಲತ್ತೀರಿ ನೀವು. ಆ ದೇವ್ರ ಹೆಸರಲ್ಲಿ ಇಂತ ಏನ್ ಅನಿಷ್ಟ ಪದ್ಧತಿಗಳು ಜಾರಿ ಇಲ್ಲವ ನಮ್ಮ ಬೀದರ್ನಾಗ. ಮೊಟ್ಟ ಮೊದಲನೇದ ಇದಕ್ಕೆಲ್ಲ ತಡೆ ಹಿಡಿಬೇಕು, ತಕ್ಷಣ ನಿಲ್ಲಿಸಬೇಕು, ಮತ್ತು ಅದನ್ನ ಆಯೋಜಕರಿಗೆ ಆಯೋಜನೆ ಮಾಡೋರ ಮೇಲೆ ಕ್ರಮ ಜರುಗಿಸಬೇಕು. ನಮ್ಮ ಬೀದರ್ ಜಿಲ್ಲೆಯಲ್ಲಿರುವಂತಹ SP ಸಾಹೇಬರಾಗಲಿ, DC ಅವರಿಗಾಗ್ಲಿ, ನಮ್ಮ ಜನಪ್ರಿಯ ಉಸ್ತುವಾರಿಗಳಾದ ಈಶ್ವರ್ ಖಂಡ್ರೆ ಸಾಹೇಬರಿಗಾಗ್ಲಿ ನಾವು ರಿಕ್ವೆಸ್ಟ್ ಮಾಡೋದಿಷ್ಟೇ, ಇಂಥ ಅನಿಷ್ಟ ಪದ್ಧತಿಗಳಿಗೆ ತಾವೆಲ್ಲ ಬೆಂಬಲ ನೀಡಲಾರದೆ ಕಾನೂನು ಅಡಿಯಲ್ಲಿ ಇವರಿಗೆ ಕ್ರಮ ಜರುಗಿಸುವಂತ ಕೆಲಸ ಮಾಡ್ರಿ. ಇಲ್ಲಿರುವಂತ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಕೆಲಸ ಮಾಡ್ರಿ, ಸಂವಿಧಾನ ಉಳಿವಿಗಾಗಿ ಕೆಲಸ ಮಾಡ್ರಿ. ಯಾಕಂದ್ರೆ ಕಾನೂನು ವಿರೋಧಿ ಚಟುವಟಿಕೆಗಳಿಗೆಲ್ಲ ಎಷ್ಟೋ ಸಮಯದಲ್ಲಿ ನನಗೆ ಕೆಲವೊಬ್ರು ನಮ್ಮ ಕೆಲವೊಬ್ರು ಹೇಳಿದ್ರು, ದಲಿತ ಸಂಘಟನೆಯವರು ಸುಮಾರು ಸರ್ತಿ ಲೆಟರ್ ಕೊಟ್ಟಿದ್ದೇವು. ಪೊಲೀಸ್ ಬಂದೋಬಸ್ತ್ ನೋಡ್ರಿ, ಪೊಲೀಸ್ ಬಂದೋಬಸ್ತ್ ಅಡಿಯಲ್ಲಿ ನೀವು ಕಾರ್ಯ ಮಾಡ್ರಿ. ಅದರಲ್ಲಿ ಈ ಪದ್ಧತಿಯನ್ನು ಕುಣಿಸೋದಿದೆಲ್ಲ ಜಾಣೆ ಪೋತಿ ಅಂತ ಹೇಳಿ, ಇದು ಅಸ್ಪೃಶ್ಯತೆ ಆಚರಣೆ, ಅದನ್ನ ಬಿಟ್ಟು ಈ ಗೋಣ ಹರಿಯೋದಂತ ಪ್ರಾಣಿ ಬಲಿ ಅದನ್ನ ಬಿಟ್ಟು ಪೊಲೀಸ್ ಬಂದೋಬಸ್ತಲ್ಲಿ ಕಾರ್ಯ ನಡೆಸ್ರಿ, ಅಂದ್ರೆ ಪೂಜೆ ಕಾರ್ಯಕ್ರಮ ನಡೆಸ್ರಿ, ಜಾತ್ರಾ ಮಹೋತ್ಸವ ಮಾಡ್ರಿ ಅಂತೇಳಿ ಊರಿನ ಜನರ ರಿಕ್ವೆಸ್ಟ್ ಮಾಡಿದ್ರೆ ನಮ್ಮ ದಲಿತ ನಾಯಕರು ಆ ಊರಿನ ಜನ
ಆಯೋಜಕರು ನಮಗೆ ಪೊಲೀಸ್ ಬಂದೋಬಸ್ತ ಬೇಡ, ನಾವು ಮಾಡ್ಕೋತೀವಿ. ನಾವು ಯಾವುದು ಮಾಡಲ್ಲ ಅಂತ ಹೇಳೋದು ಮತ್ತೆ ಹಿಂದ್ಗಡೆಯಿಂದ ಮಾಡೋದು. ಈಗಾಗಲೇ ಮಾಡಲ್ಲ ಅಂತೇಳಿ ಮಾಡಿರುವಂತ ಊರುಗಳಿದಾವೆ. ಈಗ ನಿಮ್ ಕಣ್ಮುಂದೆನೆ ಮನ್ನಗಿಳಿ ಇರ್ಬೋದು. ಆ ಮಾಜಿ ಶಾಸಕರ ಎದುರುಗಡೆನೆ ಬಂದ ಕುಣಿತಾ ಇದೆ. ಏನ ಜಾಣ್ಯ ಪೂತಿ ಅಂತಾರಲ್ಲ, ಅದು ಅಸ್ಪೃಶ್ಯತೆ ಆಚರಣೆ. ಮತ್ ಇವರು ಅಲ್ಲಿ ನಿಂತು ಅದಕ್ಕೆ ಪ್ರೋತ್ಸಾಹ ಮಾಡೋದು ಕೂಡ ತಪ್ಪು, ಕಾನೂನು ಬಾಹಿರ. ಅವರಿಗೆ ನೀವು ಎಷ್ಟು ನೋಡ್ರಿ, ಅವ್ರ ಜನನೇ ಕುಡಿದು ಮತ್ತಿಲ್ಲ ಕುಣಿತಿರ್ಬೋದು, ಜನ ಫೋರ್ಸ್ ಮಾಡಿದ್ಮೇಲೆ ಕುಣಿತಿರ್ಬೋದು. ನೀವು ಬೇಡ ಅಂತ ಹೇಳ್ಬೇಕು, ಅಥವಾ ಅದಕ್ಕೆ ಇದು ಈ ರೀತಿ ಮಾಡೋದಲ್ಲ, ಇದು ತಪ್ಪು, ಇದನ್ನ ಬಿಡ್ರಿ, ಈ ಆಚರಣೆ ಮಾಡಬೇಡ್ರಿ ಅಂತ ಹೇಳ್ಬೇಕು. ಅದನ್ನ ಬಿಟ್ಟು ನಿಮ್ಮ ರೊಕ್ಕವಂತಿಕೆ ನೀವು ಹಿಂಗೆ ಬೈದಾಗ ಇಡತಾ ಹೋಯ್ತೀರಿ ಅಂತಂದ್ರ ಹಂಗೆ ಹೆಚ್ಚಾದ್ರೆ ಬರ್ರಿ, ಗರೀಬರಿಗೆ ಹೆಲ್ಪ್ ಮಾಡ್ರಿ, ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ರಿ, ನೀವು ಊರಿನ ಜನರಿಗೆ ಒಳ್ಳೇದು ಮಾಡ್ರಿ. ಅಥವಾ ಅದೇ ಕುಣಿತಾನಲ್ಲ ಜಾಣಪೋತಿ, ಅವ್ನ ಸಂಸಾರಕ್ಕೆ ವಜ್ಜೆಯಾಗಿ ಅವ್ನಿಗೆ ಮಜಬೂರಾಗಿ ಅವನಿಗೆ ಬಲ್ಲಿ ದುಡಿಲಾಕ ತಿಲ್ಲಾಕ ರೊಕ್ಕ ಇದ್ ಕಡೆ ಬಂದ್ ಕುಣಿತಾನವ, ಅವ್ನಿಗೆ ಹೆಚ್ಚಾಗಿ ಬಂದ್ ಕುಣಿಯಲ್ಲ, ಅವನಿಗೆ ರೊಕ್ಕ ಕೊಡ್ರಿ, ಅವನಿಗೆ ಸಹಾಯ ಮಾಡ್ರಿ, ಹಣ ಕೊಡ್ರಿ, ಅವು ಒಳ್ಳೇದಾಗಲ್ಲ ಅವನಿಗೆ. ಅಂತದ್ ಬಿಟ್ಟು ಅವ್ ಕುಣಿಲತ್ತ ಅಂದ ವರ್ಷಕ್ಕೆ ಇನ್ನ ಹೆಚ್ಚು ಕುಣಿ ಅಂತ ಹೇಳಿ ಕೊಡೋದು ಇದು ತಪ್ಪು. ನನಗನ್ಸೋ ಪ್ರಕಾರ ಇವೆಲ್ಲ ಆಚರಣೆಗಳು ತಕ್ಷಣ ನಿಲ್ಬೇಕು. ಮತ್ ಇದಕ್ಕ ಏನು ಜಿಲ್ಲಾಡಳಿತ ಏನು ಬ್ಯಾಕ್ ಸೈಡ್ ಬೆಂಬಲ ಕೊಡೋದೇನೋ ಗೊತ್ತಿಲ್ಲ ನನಗ. ಬೇಡ ಅಂತೇಳಿ ಅಂತಂದಿನ ಬಾದ್ ಬಿ ಮತ್ ಮಾಡ್ತಾರ ಅಂತಂದ್ರೆ ಅದು ಕಾನೂನು ಭಯ ಇಲ್ಲ ಅಂತ ಅರ್ಥ. ಜಿಲ್ಲಾಡಳಿತ ಅವ್ರು ಗೌರವ ಕೊಡಲ್ಲ, SP ಸಾಹೇಬ್ರಿಗೆ ಅಂಜಲ್ ಹೊಂಟಾರ ಅಂತ ಅರ್ಥ. ಇಡೀ ಜಿಲ್ಲೆ ಜವಾಬ್ದಾರಿ ಹೊತ್ತಕ್ಕಂತ SP ಸಾಹೇಬ್ರಿಗೆ ಅಂಜಲ್ ಹೋಗ್ಯಾರ. ಈ ಅಸ್ಪೃಶ್ಯತೆ ಆಚರಣೆ ಮಾಡ್ರು, ಕಾನೂನು ವಿರೋಧಿ ಚಟುವಟಿಕೆ ಮಾಡ್ರು ಅಂತಂದ್ಮೇಲೆ ಕಾನೂನು ಉಳಿದು ಮೊದ್ಲಪ್ಪ ಏನದ ಇಲ್ಲಿ ಸಂವಿಧಾನ ಅದಂತ ಇಲ್ಲ ಅಂತೀರಿ ನಮ್ಗೆ ಇದರದಾಗ. ಇದನ್ನ ಮೊದಲು ಬಂದ್ ಮಾಡಿಸ್ಬೇಕು. ನಮ್ಮ ಆಗ್ರಹ ಇಷ್ಟೇ, ದೇವರ ಹೆಸರಲ್ಲಿ ಒಂದು ಒಳ್ಳೆ ಮೆಸೇಜ್ ಕೊಡ್ತಕ್ಕಂಥ ಕೆಲಸ ಮಾಡಿ, ದೇವರ ಹೆಸರಲ್ಲಿ ಒಳ್ಳೆ ಕೆಲಸಗಳು ಮಾಡಿ. ಅದನ್ನ ಬಿಟ್ಟು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕೋಲಾಟ ಮಾಡಿಸ್ರಿ, ಜಾನಪದ ನೃತ್ಯಗಳು ಮಾಡಿಸ್ರಿ, ವಿವಿಧ ಇಲಾಖೆಗಳ ಸಹಕಾರ ತಗೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ರಿ, ಅಲ್ಲಿದ್ದಂತ ಹುಡುಗರಿಗೆ ಪ್ರೋತ್ಸಾಹ ಮಾಡ್ರಿ, ಅಲ್ಲಿದ್ದಂತ ಮಹಿಳೆಯರಿಗೆ ಪ್ರೋತ್ಸಾಹ ಮಾಡ್ರಿ. ದೇವರ ಹೆಸರಲ್ಲಿ ಅದು ಒಳ್ಳೆ ಕಾರ್ಯ ಆಗ್ತದೆ. ಒಳ್ಳೆ ಕಾರ್ಯ ಅಂದ್ರೆ ಒಳ್ಳೆ ಜಾತ್ರೆ ಆಗ್ತದೆ, ಒಳ್ಳೆ ಪೂಜೆ ಆಗ್ತದೆ. ಈಗ ಆ ಮೇಕೆನ ಹರಿಯೋದು ಸಣ್ಣ ಸಣ್ಣ ಮಕ್ಕಳು ಹಿಡಿದು ಮುದ್ಕುಂತನ ಎಲ್ಲ ನೋಡ್ತಾರ. ಪ್ರಾಣಿ ಬಲಿ ಅದು ಎಷ್ಟು ಚೀರ್ತದ ಗೊತ್ತದ್ರಿ ನಿಮ್ಗ? ಜಿಂದ ಇದ್ದಂತ ಒಂದು ಆಡಿಗೆ ಹಿಂಗ ಹರಿತಾರ ಬಾಯಿಗೆ ಅಂದ್ರೆ ಏನ್ ತಕ್ಲೀಫ್ ಆಯ್ತದ, ಹೆಂಗ್ ಅನಿಸ್ತಿರ್ಬೇಕು. ಅದು ಹಿಡ್ಕೊಂಡು ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರು ನೋಡಿಸ್ತಾನೆ ಇವ್ರ ಪರಿಸ್ಥಿತಿ ತಂದು ಬಿಟ್ಟಾರ. ಅಲ್ಲಿ ನಿಂತವ್ರಿಗೆ ಒಬ್ಬರಿಗೆ ಒಂದ್ ಕ್ಷಣ ಕಳ್ಕಳಿ ಬರಲ್ಲ ಆಡಿನ ಮೇಲೆ ಅಂದ್ರ ಮನುಷ್ಯರ ರಾಕ್ಷಸರು. ಆ ಆಡಿಗೆ ಅಷ್ಟು ತಕ್ಲೀಫ್ ಆಗ್ಲತ್ರ ಚೀರ್ಲತ್ರ ನೋಡಿ ಜೈ ಹೊಡಿತಾರ, ಸ್ವೀಟ್ ಹೊಡಿತಾರ, ಈ ರೀತಿ ಎಲ್ಲ ಮಾಡ್ತಾರಲ್ಲ. ಇದು ಅಂಧಭಕ್ತಿ, ಇದು ಮೂಢನಂಬಿಕೆ, ಇದು ಡಂಬಾಚಾರ. ಇಂಥದ್ದು ನಾವು ತಪ್ಪು ಮಾಡತ್ತೀವಿ ಅನ್ನೋದು ಕೂಡ ನಾವು ಅವ್ರಿಗೆ ಅರಿವಾಗ್ತಾ ಇಲ್ಲ. ಅವ್ರಿಗೆ ಕಷ್ಟ ಕೊಡ್ಲತ್ತೀವಿ, ಇದು ನಾವು ಮಾಡಬಾರ್ದು ಅಂತ ಕೂಡ ಅವ್ರ ತಲೆಯಲ್ಲಿ ಬರ್ತಾ ಇಲ್ಲ. ಅಂದ್ರೆ ದೇವ್ರ ಹೆಸರ ಮೇಲೆ ಇದು ಮಾಡೋದು ತಪ್ಪು. ದೇವ್ರು ಇದೇ ಮಾಡೋದು ಕಲ್ಸಿರ್ವೇನ? ಅದಕ್ಕೆ ಇಂಥದ್ದು ಈ ಅನಿಷ್ಟ ಪದ್ಧತಿ, ಇದಕ್ಕೆ ನಾನು ಹೇಳ್ತಾ ಇರೋದು ತಕ್ಷಣ ಕ್ರಮ ಜರುಗಿಸ್ರಿ, ಸೂಕ್ತ ಕ್ರಮ ಜರುಗಿಸ್ರಿ, ಕಠಿಣ ಕ್ರಮ. ಇಷ್ಟೆಲ್ಲ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ಭಯ ಇಲ್ಲದಕ್ಕೆ ಮಾಡತ್ತಾರ. ತಮ್ಮ ಬೆಂಬಲಕ್ಕೆ ಹಿಂದೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಅಂತೇಳಿ ಮಾಡತ್ತಿರ್ಬೋದು. ದಯಮಾಡಿ ಇದನ್ನ ಇಂಥ ಅನಿಷ್ಟ ಪದ್ಧತಿಗಳನ್ನ ಯಾವುದೇ ರೀತಿಯಿಂದ ಸಂವಿಧಾನಕವಾಗಿ ಆಸ್ಪದ ನೀಡಬೇಡ್ರಿ. ನಮ್ಮ ಜಿಲ್ಲೆಯಲ್ಲಾದ್ರೂ ಈ ರೀತಿ ಆಗಕ್ ಬಿಡಬೇಡ್ರಿ. ಇಡೀ ರಾಜ್ಯದಲ್ಲಿ ಆಗ್ಲತ್ತದ. ನಮ್ಮ ಗೃಹ ಮಂತ್ರಿ ಏನ್ ಕೇಳಿದ್ರು ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ ಅಂತಾರ. ಇಲ್ಲಾರ ನಾವು ಮಾಹಿತಿ ಕೊಡ್ಲತ್ತೇವೆ, ಪ್ರೆಸ್ ಮೀಟ್ ಮಾಡೋದ್ರ ಮುಖಾಂತರ ನಮ್ಮ ಏನು SP ಸಾಹೇಬರಿಗೆ, DC ಸಾಹೇಬರಿಗೆ, ಜಿಲ್ಲಾಡಳಿತ ಎಲ್ಲರಿಗೂ ಕೊಡ್ಲತ್ತೇವೆ. ಅವರೆಲ್ಲ ದಯಮಾಡಿ ಇದನ್ನ ಬಂದ್ ಮಾಡಿಸ್ರಿ. ಸಾಧ್ಯ ಆಗಲಿಲ್ಲ ಅಂದ್ರೆ ಊರ್ ಜನರಿಗೆ ನೀವೇ ಹೋಗಿ ಹೇಳಿ, ಅಥವಾ ನೀವೇನ್ ಮಾಡ್ರಿ, ಆ ಜಾತ್ರೆಗೆ ನೀವು ಬಿ ಭಾಗವಹಿಸ್ರಿ, ನೀವು ಬಿ ಕೊಯ್ಲಾಕ ನಿಂದ್ರಿ, ನೀವು ಬಿ ಎದುರು ನಿಂದ್ರ ಕೊಯ್ಲತ್ರ ಬಿ ಹಂಗೆ ನೋಡ್ರ. ಅಲ್ಲಿ ಕುಣರ್ ಯಾರ ನಮ್ಮನವ್ರು ನಿಮ್ಮನವ್ರು ಅದನ್ನ ನೋಡ್ತೀರ ನಾವು. ಅವ್ರಿಗೆ ಶರಿ ಕುಡಿಸಿ ಅಂತಂದ್ರೆ ಊರ್ ಸುತ್ತ ಹಾಕ್ಸ್ಲತ್ರ ನೀವು ನೋಡ್ಕೊಳಕ್ ಆಯ್ತದೆ, ನಮಗ್ ನೋಡ್ಲಕ್ ಆಯ್ತದೆ. ಧರ್ಮದ ನಶೆಯಲ್ಲಿ ಕೆಟ್ಟ ಕೆಲಸ ಮಾಡ್ಲಾಕ ಪ್ರೋತ್ಸಾಹ ನೀಡಬೇಡ್ರಿ ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇದನ್ನ ತಾವೆಲ್ಲ ಪತ್ರಿಕಾ ಮಾಧ್ಯಮದವರು ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ ಅವರಿಗೆ ಮತ್ತೆ SP ಸಾಹೇಬರಿಗೆ ಮುಟ್ಟುವ ತನಕ ಕೆಲಸ ಮಾಡಿಸ್ರಿ. ಮತ್ತೆ ಇದೊಂದು ಅನಿಷ್ಟ ಪದ್ಧತಿ ನಿಲ್ಲಿಸಂತ ಕೆಲಸಕ್ಕ ನಮಗ ಬೆಂಬಲ ಕೊಡ್ರಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್. ನನ್ನ ಹೆಸರು ಪ್ರಕಾಶ್ ರಾವಣ ಅಂತ ಹೇಳಿ, ದಲಿತ್ ಯೂನಿಟಿ ಮೂವ್ಮೆಂಟ್ ರಾಜ್ಯಾಧ್ಯಕ್ಷ. ಮುಖಾಂತರ ಮಾನ್ಯ ವರಿಷ್ಠಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡಿಕೊಡೋದೇನಪ್ಪಾ ಅಂದ್ರೆ, ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಆಚರಣೆ
ಮತ್ತು ಇದನ್ನ ತಡೆಯುವಂತ ಕೆಲಸ ಆಗಬೇಕು. ಇನ್ನೊಂದು ವಿಚಾರ, ನೇರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸುವ್ಯವಸ್ಥೆಯನ್ನ ಅಂಬೇಡ್ಕರ್ ಜಯಂತಿ ಮಾತ್ರ ಸೀಮಿತವಾಗಿ ನಮ್ಮನ್ನ ಟಾರ್ಗೆಟ್ ಮಾಡೋದಾಗ್ಲಿ, ಅಂಬೇಡ್ಕರ್ ವಾದಿಗಳನ್ನ ಕಾನೂನು ಚೌಕಟ್ಟಿನಲ್ಲಿ ತಿಳಿಸೋದಾಗ್ಲಿ ಮಾತ್ರ ಮಾಡ್ತಾರೆ ಅಂತೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ನೇರ ಪ್ರಶ್ನೆ. ಇಷ್ಟೆಲ್ಲ ಮಾಹಿತಿ ಇದ್ರೂ ಕೂಡ ಮಾನ್ಯ ಗುಪ್ತಚರ ಇಲಾಖೆ, ಜಿಲ್ಲಾ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇದೆ ಇವತ್ತು ಜಿಲ್ಲೆಯಲ್ಲಿ? ಇದು ನೇರ ಪ್ರಶ್ನೆ ಮಾನ್ಯ ವರಿಷ್ಠ ಅಧಿಕಾರಿಗಳಿಗೆ. ಜಿಲ್ಲಾಡಳಿತಕ್ಕೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಅಂಬೇಡ್ಕರ್ ಜಯಂತಿ ಆಗ್ಲಿ, ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಗ್ಲಿ, ಅಶೋಕ್ ವಿಜಯದಶಮಿ ಆಗ್ಲಿ, ಇಂತಿಂತ ಎಲ್ಲ ಅಂಬೇಡ್ಕರ್ ವಾದಿಗಳ ಹಬ್ಬಗಳನ್ನ ಆಚರಣೆ ಮಾಡುವಾಗ ನಮ್ಮ ಹಿರಿಯ ಮುಖಂಡರಾಗ್ಲಿ, ನಮ್ಮಂತ ಯುವ ನಾಯಕರುಗಳನ್ನ ಟಾರ್ಗೆಟ್ ಮಾಡಿ ನಮ್ಮನ್ನ ಕಾನೂನು ಅರಿವು ಮೂಡಿಸೋದಂತ ಕೆಲಸ ಮಾಡ್ತೀರಿ ಮಾನ್ಯ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು. ಯಾಕೆ ಈ ರೀತಿ ಅಸ್ಪೃಶ್ಯತೆ ಆಚರಣೆಗೆ ನೀವು ತಡೆ ಆಗ್ತಾ ಇಲ್ಲ? ಹೋದ ವರ್ಷನೇ ಡಾಕಲಿ ಗ್ರಾಮದಲ್ಲಿ ಒಂದು ಆದೇಶ ಹೊರಡಿಸಲಾಯಿತು ಮಾನ್ಯ ಜಿಲ್ಲಾಧಿಕಾರಿಗಳಿಂದ. ಇಲ್ಲೇ ಜಿಲ್ಲೆಯಲ್ಲಿ ಇನ್ನು ಮುಂದೆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಬಾರ್ದು ಅಂತೇಳಿ. ಇನ್ನೂವರೆಗೆ ಜಿಲ್ಲೆಯಲ್ಲಿ ಯಾಕೆ ಅಸ್ಪೃಶ್ಯತೆ ಆಚರಣೆ ಮಾಡ್ತಾ ಇದ್ದಾರೆ, ಇದಕ್ಕೆ ನೇರವಣೆ ಈ ಪತ್ರಿಕೆ ಮಾಧ್ಯಮದ ಮುಖಾಂತರವಾಗಿ ಹೇಳಕ್ ಇಚ್ಛೆ ಪಡ್ತೀನಿ. ಇದಕ್ಕೆ ಅಸ್ಪೃಶ್ಯತೆ ಆಚರಣೆಗೆ ಮಾನ್ಯ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತನೇ ಇದಕ್ಕೆ ಸಪೋರ್ಟ್ ಮಾಡುತ್ತಾ ಇದೆ ಅಂತೇಳಿ. ಇದು ಇದು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಇಲ್ಲಾಂದ್ರೆ ಜಲಾಂದೋಲನ ಕಾರ್ಯಕ್ರಮ 2026ರಲ್ಲಿ ಜನವರಿ 2ರಿಂದ ಮಾನ್ಯ ವರಿಷ್ಠಾಧಿಕಾರಿಗಳ ಕಚೇರಿಗೆ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡುತ್ತೇವೆ ಅಂತೇಳಿ ಈ ವಿಡಿಯೋ ಮಾಧ್ಯಮದ ಮುಖಾಂತರ ಎಚ್ಚರ ಕೊಡ್ತಾ ಇದ್ದೀನಿ. ದಲಿತ ಯುನಿಟಿ ಮೂವ್ಮೆಂಟ್ ಜಿಲ್ಲಾಧ್ಯಕ್ಷ ವಿನೀತ್ ಗಿರಿಚಿದ್ರಿ. ಮೊದಲನೇದಾಗಿ ಎಲ್ರಿಗೂ ಜೈ ಭೀಮು. ಇವತ್ತು ನಮ್ಮ ದಲಿತ ಯೂನಿಟ್ ಮೂವ್ಮೆಂಟ್ ವತಿಯಿಂದ ಒಂದು ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೇವೆ. ಈ ದಲಿತ ಯೂನಿಟ್ ಮೂವ್ಮೆಂಟ್ನ ಸಂಸ್ಥಾಪಕರಾದ ಅಣ್ಣ ವಿನೋದ್ ರತ್ನಾಕರ್ ಅಣ್ಣವರು ಇದ್ದಾರೆ. ಅದೇ ರೀತಿ ಜಿಲ್ಲಾಧ್ಯಕ್ಷರಾದ ವಿನೀತ್ ಅಣ್ಣವರಿದ್ದಾರೆ ಮತ್ತು ರಾಜ್ಯ ಸಂಘಟನಾ ಸಂಚಾಲಕರಾದ ಗೌತಮ್ ರೆಡ್ಡಿ ಅವರಿದ್ದಾರೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ಶ್ರವಣ್ ಅಣ್ಣವರು ಕೂಡ ಇದ್ದಾರೆ. ಇವತ್ತು ಈ ಮಾಧ್ಯಮ ಮುಖಾಂತರ ಕೇಳೋದು ಒಂದೇ ಏನಂದರೆ, ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಆಚರಣೆ ಅನ್ನತಕ್ಕಂಥದ್ದು ಆಗ್ತಾ ಇದೆ ಇಡೀ ಸಂಪೂರ್ಣ ಜಿಲ್ಲೆಯಲ್ಲಿ. ಹಾಗಾಗಿ ಇದು ಯಾವುದೇ ಕಾರಣಕ್ಕೂ ಆಗ್ಬಾರ್ದು ಅನ್ನತಕ್ಕಂಥ ಉದ್ದೇಶ ಇಟ್ಕೊಂಡು ಇಲ್ಲಿ ಈ ಪತ್ರಿಕಾ ಮಾಧ್ಯಮವನ್ನು ನಡೆಸಲಾಗಿದೆ. ಯಾಕಂದರೆ ಆ ಒಂದು ಅಸ್ಪೃಶ್ಯತೆ ಆಚರಣೆಯಲ್ಲಿ ಒಂದು ಜಾತಿಯನ್ನು, ಒಂದು ಇವರನ್ನು ಕೀಳಿಸುವಂಥ ಕೆಲಸ ಆಗಿರ್ತದೆ. ಹಾಗಾಗಿ ಇಂಥ ಒಂದು ಆಚರಣೆ ಮಾಡಿ ಮತ್ತೊಂದು ವರ್ಗದವರಿಗೆ ಆ ರೀತಿ ಅಪಮಾನ ಮಾಡೋದು ಎಷ್ಟಂತೂ ಸರಿ ಅಂತ ನಾವು ಕೇಳ್ತೇವೆ. ಯಾಕಂದರೆ ಭಾರತ ದೇಶದ ಸಂವಿಧಾನ 17ನೇ ವಿಧಿ ಅನ್ನಕ್ಕಂಥದ್ದು ಅಸ್ಪೃಶ್ಯತೆ ಅನ್ನಕ್ಕಂಥದ್ದು ನಿಷೇಧವಾಗಿರ್ಬೇಕಂತ ಹೇಳಿದೆ. ಹಾಗಾಗಿ ನಾವು ಹೇಳೋದು ಇಷ್ಟೇ, ಮಾನ್ಯ ಜಿಲ್ಲಾ ವರಿಷ್ಠ ಅಧಿಕಾರಿಗಳಲ್ಲಿ ವಿನಂತಿ ಇದೆ, ಈ ರೀತಿ ಯಾವುದೇ ಕಾರಣಕ್ಕೆ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಾಗಲಿ ಯಾವುದೇ ಹಳ್ಳಿಗಳಾಗಲಿ ಈ ರೀತಿ ಅಸ್ಪೃಶ್ಯತೆ ಆಚರಣೆ ಮಾಡಬಾರ್ದು ಅಂತಕ್ಕಂಥದ್ದು ನಾವು ಅವರಲ್ಲಿ ವಿನಂತಿ ಇದೆ. ಅದೇ ರೀತಿ ಜಿಲ್ಲಾಡಳಿತಗಳಿಗೂ ವಿನಂತಿ ಇದೆ ಮತ್ತು ಜಿಲ್ಲಾ ಉಸ್ತುವಾರಿಗಳಿಗೂ ಕೂಡ ನಮ್ಮ ಮನವಿ ಇದೆ, ಈ ರೀತಿ ಯಾವುದೇ ಕಾರಣಕ್ಕೂ ಅಸ್ಪೃಶ್ಯತೆ ಅನ್ನೋದು ಆಚರಣೆ ಮಾಡಬಾರ್ದು. ಅದೇ ರೀತಿ ಜಿಲ್ಲೆಯ ಎಲ್ಲ ಶಾಸಕರುಗಳಿಗೂ ಮನವಿ ಇದೆ. ಯಾಕಂದರೆ ಅವರು ನಮ್ಮ ಜನರಿಂದ ಓಟನ್ನು ಪಡೆದುಕೊಂಡು ಒಬ್ಬ ಜನಪ್ರತಿನಿಧಿಗಳಾಗಿ ಕೆಲಸ ಮಾಡಿರ್ತಾರೆ. ಹಾಗಾಗಿ ಅವ್ರದ್ದು ಕೂಡ ಒಂದು ಕೆಲಸ ಆಗಿರ್ತದೆ. ಹಾಗಾಗಿ ಮಾನ್ಯ ಎಲ್ಲ ಶಾಸಕರಲ್ಲಿ ಕೂಡ ಮನವಿ ಇದೆ, ಈ ರೀತಿ ಬೀದರ್ ಜಿಲ್ಲೆಯಲ್ಲಿ ಯಾವುದೇ ಗ್ರಾಮಗಳಲ್ಲಿ ಅಸ್ಪೃಶ್ಯತೆ ಆಚರಣೆ ಅನ್ನಕ್ಕಂಥದ್ದು ಮಾಡಬಾರ್ದು ಅಂತ ಹೇಳ್ತಾ ನನ್ನ ಮಾತಿಗೆ ಮನೆಗೆ ಬರ್ತೇನೆ. ನನ್ನ ಹೆಸರು ಉತ್ತಮ್ ಕೆಂಪೆ. ಈಗ ಸಂವಿಧಾನ ಅಡಿಯಲ್ಲಿ ಅವ್ರು ಕೆಲಸ ಮಾಡಿರ್ತಾರೆ. ಹಾಗಾಗಿ ಎಲ್ಲ ಜನರು ಮತವನ್ನು ಪಡ್ಕೋತ ಜನರ ಸೇವೆ ಮಾಡಕ್ ಬರ್ತಾರೆ. ಹಾಗಾಗಿ ಅವ್ರು ಯಾವುದೇ ಕಾರಣಕ್ಕೆ ಅಂತ ಅಸ್ಪೃಶ್ಯತೆ ಆಚರಣೆಗೆ ಅವರು ಮೊದಲೇ ತಿಳಿದು ಹೇಳಿ ಅವರು ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡಬಾರ್ದು ನಾವು ಅವರಲ್ಲಿ ವಿನಂತಿ ಮಾಡ್ತಿದ್ವಿ. ಅವ್ರಿಗೆ ನೀವೊಂದು ಅವ್ರನ್ನ ಪ್ರಾಪರ್ ಆಕ್ಟ್ಸ್, ಪ್ರಾಪರ್ ಸೆಕ್ಷನ್ಸ್, BMS ಸೆಕ್ಷನ್ಸ್, IPC ಸೆಕ್ಷನ್, ಪ್ರಾಪರ್ ಸೆಕ್ಷನ್ಸ್ ಹಾಕ್ಬಿಟ್ಟು ಅವರನ್ನ 1 ವರ್ಷದಿಂದ 7 ವರ್ಷ ಮಟ್ಟ ನೀವು ಜೈಲು ಶಿಕ್ಷೆ ಕೊಡಿಸ್ಬೇಕು ಅಂತ ತರ ಆರ್ಟಿಕಲ್ಸ್ IPC ಸೆಕ್ಷನ್ಸ್ ಎಲ್ಲ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್. ಬಟ್ ಬೇಕಂತಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟು ಅಲ್ಲಿಂದ ಶಾಸಕರಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆಗಿರ್ಬೋದು, ಇವರೆಲ್ಲರ ಒಂದು ನೆರಳಲ್ಲಿ ಇದ್ಕೊಂಡು ಕೆಲಸ ಮಾಡಬೇಕಾದ್ರೆ ಸುಮ್ಮನೆ ಯಾವ್ದಾರು ಸಣ್ಣ ಸೆಕ್ಷನ್ಸ್ ಆಗಿಬಿಟ್ಟು ಅದು ಕೇಸ್ ಅಲ್ಲಿಗೆ ರಫಾ ಮಾಡಿಬಿಟ್ಟು ಅಂತ ಕೆಲಸ ಮಾಡ್ತಾರೆ. ಇದರಲ್ಲಿ ಬರೀ ಪೊಲೀಸ್ ಡಿಪಾರ್ಟ್ಮೆಂಟ್ ತಪ್ಪಲ್ಲ, ಎಲ್ಲೇ ಊರಲ್ಲಿ ಯಾವುದೇ ಊರಲ್ಲಿ ಕಾರ್ಯಕ್ರಮ ಆದಾಗ ಅಲ್ಲಿ ಶಾಸಕರಿಗೆ ಮೊದಲು ಡೊನೇಟ್ ಆಗಿರ್ತಾರಲ್ಲ,
ಆ ಕಾರ್ಯಕ್ರಮಕ್ಕೆ ಮೊದಲು ಡೊನೇಷನ್ ಕೊಟ್ಟಿರ್ತಕ್ಕಂಥವ್ರು ಅಲ್ಲಿ ಶಾಸಕರು ಇರ್ತಾರೆ. ಈಗ ನಾನು ಲಾಸ್ಟ್ ಸುಮಾರು ದಿನಗಳು ನೋಡ್ತಿದ್ದೀನಿ, ಗೌತಮರ್ ಫೋನ್ ಮಾಡಿ ಹೇಳ್ತಿದ್ದಾರೆ ಚಾಲ್ಕಾಪುರ ಎಲ್ಲ ಆಗ್ತು ಅಂತಂದಾಗ ಅಲ್ಲಿ ಚಾಲ್ಕಾಪುರದ ಯಾರು ಬರ್ತಾರೆ ಅಲ್ಲಿ ಶಾಸಕರು ಅಂತಂದ್ರೆ ಈಶ್ವರ್ ಖಂಡ್ರೆ ಅವ್ರು ಬರ್ತಾರೆ, ಅವರು ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಅವರ. ಈಗಲ್ಲಿ ರಂಜೋಡ್ ಖೇಣಿ ಅಥವಾ ಬೀದರ್ ಸೌತಲ್ಲಿ ಅದ ಅದು. ಈ ನಮ್ದು ಏನು ಕಾರಂಜಿ ಜಲಾಶಯದಲ್ಲ ಅದು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲೂ ಈ ಕಾರ್ಯ ಆಗ್ತದೆ. ಈ ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳು ಬೀದರ್ ಸೌತಲ್ಲಿ ಬರ್ತದೆ. ಈ ಬೀದರ್ ಸೌತಲ್ಲಿ ಬರ್ತಕ್ಕಂಥದ್ದು ನಮ್ಮ ಬೀದರ್ ಸೌತ್ MLA ಯಾರಿದ್ದಾರೆ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳ್ ಅವರು ಮತ್ತು ಮಾಜಿ ಆಗಿರ್ತಕ್ಕಂಥ ಅಶೋಕ್ ಖೇಣಿ ಅವರು ಕೂಡ ಈ ಊರು ಜನಗಳು ಹೋಗ್ತಾರೆ ಅವ್ರ ಬಳಿ, ಸರ್ ನಾವು ಈ ಥರ ಕಾರ್ಯ ಮಾಡ್ತಿದ್ದೀವಿ, ನಮ್ಗೆ ಈ ಥರ ನೀವು ಡೊನೇಷನ್ ಕೊಡಿ. ಆ ಕಾರ್ಯ ಮಾಡಿ ಒಳ್ಳೆಯದಿದೆ ನಿಮಗೆ ಮಾಡಿ, ಆ ಡೊನೇಷನ್ ಕೊಡಿ, ಅದಕ್ಕೆ ಬೇರೆ ಮಾತಿಲ್ಲ. ಅದು ಕೂಡ ಅನಿಷ್ಟ ಪದ್ಧತಿ ಮಾಡ್ತಕ್ಕಂಥ ಜಾಣಿಪೋತ್ರ ಕುಣಿಸೋದು, ಕುಡಿಯತಕ್ಕಂಥದ್ದು, ನಾವು ಬಿಡ್ತಕ್ಕಂಥ ಕೆಲಸ ಮಾಡ್ತಲ್ಲ. ಈ ಕೆಲಸ ಆಗ್ತಿದ್ದೇನೆ ಅಂತೇಳಿ ಕೇಳತಕ್ಕಂಥ ಜವಾಬ್ದಾರಿ ಒಬ್ಬ ಜವಾಬ್ದಾರಿ ಉಳಿರ್ತಕ್ಕಂಥ ಶಾಸಕನ ಜವಾಬ್ದಾರಿ ಆಗಿರ್ಬೇಕಾಗಿತ್ತು. ಆದರೆ ಸಾಮಾಜಿಕ ನ್ಯಾಯ ಬಯಸದ ಈ ಶಾಸಕರು ಒಂಥರ ಎಲ್ಲೋ ಒಳಗೊಳಗೆ ಮನುವಾದನ ಒಪ್ಕೊಂಡು ಮನುಸ್ಮೃತಿ ಪ್ರಕಾರ ಕೆಲಸ ಮಾಡ್ತಾ ನಮಗೇನದ ಯಾರು ಎಂಗೇಜ್ ಮಾಡಲ್ಲ, ನಾವು ನಮ್ಗೆ ಊಟ ಬಂದು ಸಾಕು, ಎಲ್ಲದೂ ನಾವು ಸರಿ ಇದ್ದಿದ್ದೇವೆ ಅಂತೇಳಿ ಹೇಳ್ತಾರೆ. ಬಟ್ ಇವರು ಒಳಗೊಳಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಇಲ್ಲಿ ಶಾಸಕರಾಗಿರ್ಬೋದು ಅಥವಾ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಆಗಿರ್ಬೋದು, ಇವರೆಲ್ಲೋ ಒಂದು ಕಡೆ ಸಾಮಾಜಿಕ ನ್ಯಾಯನ ಬಳಸಕ್ಕೆ ಇಷ್ಟಪಡ್ತಿಲ್ಲ. ಈಗ ನಿಮ್ಮ ಅಭಿಪ್ರಾಯ ಏನದ? ನಮ್ಮ ಅಭಿಪ್ರಾಯ ಏನದಂತಂದ್ರೆ ನಮ್ದು ಬೀದರ್ ಜಿಲ್ಲೆಯಲ್ಲಿ ಮೊದಲಿಂದನೇ ನಮಗೂ ಗಾಯಕರಿದ್ರು, ಏನು ಹೆಸರು ಅವತ್ತು ಊರಲ್ಲೇ ಕಾಶಿನಾಥ್ ಅಂತ ಹೇಳಿ ಅವ್ರು ಕೂಡಿದ್ರು. ಸುಮಾರು ಒಂದು 40 ವರ್ಷ ಮೊದಲೇ ಅವರು ಈ ಚಳುವಳಿಯನ್ನು ಸ್ಟಾರ್ಟ್ ಮಾಡಿದ್ರು. ಯಾವ ಕಡೆದಾಗಲಿ ಇದು ಮಾಡಬೇಡಿ ಅಂತ ಈ ಎಂದು ಸ್ವತಂತ್ರ. ಹಂಗಾಗಿ ಬೀದರ್ ಜಿಲ್ಲೆ ಯಾವತ್ತೂ ಅಂಬೇಡ್ಕರ್ ಚಳವಳಿಯಲ್ಲಿ ಸಾಮಾಜಿಕ ನ್ಯಾಯ ದೊರಕಿಸ್ತಕ್ಕಂಥ ಚಳವಳಿಯಲ್ಲಿ ಮುಂಚೂಣಿಯಲ್ಲಿದೆ. ಹಾಗಾಗ್ಬಿಟ್ಟು ನಮ್ಮೂರಲ್ಲಿ ಈಗ ನೀವು ಕೇಳಿರಲ್ಲ, ಮೊದಲೆಲ್ಲ ಪ್ರಶ್ನೆ ಕೇಳಿದೆ. ಈಗ ನೀವು ಹೋಗಿ ದಲಿತ ಸಂಘಟನೆಗಳು ಹೋಗ್ಬಿಟ್ಟು, ಕಾರ್ಯಕರ್ತರು ಹೋಗ್ಬಿಟ್ಟು, ಊರೂರು ಹೋಗ್ಬಿಟ್ಟು ನೀವು ಇದು ಜಾಗೃತ ವಹಿಸ್ಬೇಕು ಅಂತ ಹೇಳಿದ್ರಲ್ಲ, ಆ ಕೆಲಸ ಆಗ್ತಿದೆ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಜಾಣಿ ಪೋತ್ರಸಾಗಿ ಕುಂತಕ್ಕಂಥ ಯಾವ ಸಿಂಗಲ್ ವ್ಯಕ್ತಿ ಕೂಡ ನಿಮ್ಗೆ ಯಾವ ಹಳ್ಳಿದಲ್ಲೂ ಕೂಡ ಸಿಗಲ್ಲ. ಹಾಗಾಗಿ ಈ ಆಯೋಜಕರು ಏನು ಮಾಡ್ತಾರೆ ಅಂತಂದ್ರೆ ಬೇರೆ ಬೇರೆ ಊರುಗಳು ಹೋಗಿ, ಯಾದಗಿರಿ ಹೋಗ್ಬೋದು, ಶಾಪುರ್ ಹೋಗ್ಬೋದು, ಅಥವಾ ಈ ಕಡೆ ಸೋಲಾಪುರ್ ಹೋಗ್ಬೋದು, ಮಹಾರಾಷ್ಟ್ರ ಕಡೆ ಹೋಗ್ಬೋದು. ಆ ಕಡೆ ಹೋಗ್ಬಿಟ್ಟು ಅವರಿಗೆ 20,000, 30,000, 50,000 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಜಾಣಪೋತ್ರ, ಕೆಲವೊಂದು ಕಡೆ 2-2 ಲಕ್ಷ ಕೊಡ್ತಾರಂತ. ಅದು ಸ್ಪೆಷಲ್ ಕುಣಿಸೋಗೋಸ್ಕರನೇ ಜಾಣಪೋತ್ರ ಮಾಡಿಬಿಟ್ಟು ನಮ್ಮ ಲೋಕದವ್ರಿಗೆ ಕಳಿಸಲ್ಲ, ಹೊರಗಿನವ್ರಿಗೆ ಕಳಿಸ್ಬಿಟ್ಟು ಇಲ್ಲಿ ಕುಣಿಸಿ ಕಳಿಸಲಾಗ್ತದೆ. ಹೊರ ರಾಜ್ಯದಿಂದ ಅಥವಾ ಹೊರ ಜಿಲ್ಲೆಗಳಿಂದ ಕಳಿಸ್ಬಿಟ್ಟು ಈ ಥರ ಕಾರ್ಯಕ್ರಮ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮ ಮಾಡ್ಕೊಳ್ಳಿ, ಬಟ್ ಇದಕ್ಕೆ ಏನು ಇಂಪ್ಯಾಕ್ಟ್ ಆಗ್ತದೆ ಅಂತಂದಾಗ, ಯಾಕೆ ಇದು ಕಾರ್ಯಕ್ರಮನ ಅನಿಷ್ಟ ಪದ್ಧತಿ ಯಾಕೆ ಮಾಡಬಾರ್ದು, ನಾವ್ಯಾಕೆ ವಿರೋಧ ಮಾಡ್ತೀವಿ ಅಂತಂದ್ರೆ, ಇವಾಗೇನೋ ಕಾರ್ಯಕ್ರಮ ಮಾಡ್ತಿದ್ದಾರೆ, ಇದು ಸಾಮಾಜಿಕ ನ್ಯಾಯದ ಪರಿಸ್ಥಿತಿ ಇಲ್ಲ. ಒಂದು ವರ್ಗ ಮೇಲಿದೆ, ಒಂದು ವರ್ಗ ಕೆಳಗಿದೆ, ನೀವು ಇದೇ ಥರ ಕುಣಿಬೇಕು, ನೀವು ಇದೇ ಥರ ಮಜಾ ಮಾಡಬೇಕು ಅನ್ನೋ ಒಂದು ಡೆಡ್ಲೈನ್ ರೇಟ್ನ ಕ್ರಿಯೇಟ್ ಮಾಡ್ತದೆ. ಇಲ್ಲಿ ಒಂದು ಲೈನ್ ಕ್ರಿಯೇಟ್ ಮಾಡ್ತದೆ. ನೀವು ಈ ಲೈನ್ ಆಚಕ, ನೀವು ಈ ಲೈನ್ ನಿಚಕ ಅಂತ ಹೇಳ್ಬಿಟ್ಟು ಯಾರ ದಿಮಾಕಲ್ಲಿ, ಅಂದರೆ ಯಾರ ಮನಸ್ಸಲ್ಲಿ ಈ ಜಾತಿ ಭೇದ, ಈ ಅಸ್ಪೃಶ್ಯತೆ, ಈ ಜಾಣಿಪೋತ್ರ ಇವರಿಗೆ ಕುಣಿಸ್ಬೇಕು, ಈ ಜಾತಿದವ್ರಿಗೆ ಕುಣಿಸ್ಬೇಕಂತ ಯಾರ ಮನಸ್ಸಲ್ಲಿ ಇಲ್ಲೋ ಅಂಥ ಮನಸ್ಸಲ್ಲೂ ಕೂಡ ಈ ಜಾತಿ ಮೂಲನ ಬಿತ್ತಿರ್ತಕ್ಕಂಥ ಕೆಲಸಗಳೇ ಈ ಕಾರ್ಯಗಳು ಮಾಡ್ತಾರೆ. ಸೊ ಈ ಕಾರ್ಯಗಳು ಮಾಡೋಕ್ಕೆ ತಡಿಬೇಕಿತ್ತು ಅಂತಂದ್ರೆ ಮೊದಲನೇದಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಫುಲ್ ಸ್ವಾತಂತ್ರ್ಯ ಇದೆ. ಈ ಆ್ಯಕ್ಟಲ್ಲಿ ಸರ್ಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೀಟ್ಲಿ ಸ್ವಾತಂತ್ರ್ಯ ಕೊಟ್ಬಿಟ್ಟಿದೆ. ಅವ್ರು ಸುಮೋಟು ಕೇಸನ್ನ ದಾಖಲಿಸ್ಬೋದು, ಬೇಕಾದಂಥ ಸ್ಟ್ರಾಂಗ್ ಕೇಸ್ನ ಹಾಕ್ಬೋದು. ಇನ್ನೂವರೆಗೆ ಎಷ್ಟು ಕಾರ್ಯಕ್ರಮ ಆದರೂ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದ್ದೆವು, ಈಗ ಒಂದು ಕಡೆ ಕೇಸ್ ಆಗಿಲ್ಲ, ಒಂದು ಕೂಡ FIR ಆಗಿಲ್ಲ, ಮತ್ತು ಸಜಾ ಆಗೋದಂತೂ ಬೇರೆ ಮಾತು. ಒಂದು ವೇಳೆ ಕಾನೂನು ಭಯ ಇಲ್ಲ ಅಂತಂದರೆ ಇದು ಒಂದಲ್ಲ